ಬೆಂಡೆಕಾಯಿ ನೀರು. ಬೆಂಡೆಕಾಯಿ ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ, ಲೇಡೀಸ್ ಫಿಂಗರ್. ಈ ಒಂದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿಯನ್ನ ಒಂದು 5ರಿಂದ 6 ಬೆಂಡೆಕಾಯಿಯನ್ನು ತೆಗೆದುಕೊಳ್ಳಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿ, ಉಪ್ಪು ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿ, ಯಾಕೆಂದ್ರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿರ್ಬೇಕು ಬೆಂಡೆಕಾಯಿ, ಎಳೆ ಇರಬೇಕು, ಅಂದ್ರೆ ಅದು ಟೆಂಡರ್ ಇರಬೇಕು. ಅದನ್ನು ತಂದು ಉದ್ದಕ್ಕೆ ಕಟ್ ಮಾಡೋದು. ಕಟ್ ಮಾಡಿ ಸುಮಾರು ಅರ್ಧ ಲೀಟರ್ ನೀರಲ್ಲಿ ಆ 5-6 ಬೆಂಡೆಕಾಯಿಯನ್ನು ಕಟ್ ಮಾಡಿದ್ದನ್ನ ನೆನೆಸಿಡೋದು. ಈಗ ಬೆಂಡೆಕಾಯಲ್ಲಿ ನೆನೆಸಿದ ನೀರಾಯ್ತು. ಇದನ್ನ ರಾತ್ರಿ ನೀವು ಮಾಡ್ಬೇಕು ಮಲಗುವ ಪೂರ್ವದಲ್ಲಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮೊದಲನೇದಾಗಿ ಆ ನೀರನ್ನ, ಉಷಾಪಾನದ ಬದಲಿಗೆ ಬೆಳಗ್ಗೆ ನೀರು ಕುಡಿಯೋ ಹವ್ಯಾಸ ನೀವೆಲ್ಲ ಬೆಳೆಸ್ಕೊಂಡಿದ್ದೀರ, ನಾವೆಲ್ಲ ಅನೇಕ ಬಾರಿ ಹೇಳಿದೀವಿ. ಈ ಬೆಂಡೆಕಾಯಿ ನೀರನ್ನ ಕುಡೀರಿ. ನೋಡಿ, 100 ಬೆನಿಫಿಟ್ಸ್ ಆಗತ್ತೆ. ಇದರಲ್ಲಿರುವಂತಹ ನಾರಿನ ಅಂಶ ಡಯಾಬಿಟಿಸ್ ಅನ್ನ ಹತೋಟಿ ಮಾಡುತ್ತೆ. ಸೊ ಶುಗರ್ ಕಂಟ್ರೋಲ್ಗೆ ಬಹಳ ಒಳ್ಳೆ ಮೆಡಿಸಿನ್ ಇದು. ಇದನ್ನ ಮಾಡ್ತಾ ಬನ್ನಿ. ನೀವು ತೆಗೆದುಕೊಳ್ತಾ ಇರುವಂತಹ ಔಷಧವನ್ನ ಬಿಡಬೇಡಿ. ಆ ಔಷಧಿಗಳು ತೆಗೆದುಕೊಳ್ತಾ ಇದ್ರು ಕೂಡ ಶುಗರ್ 200, 250, 300 ಆಗ್ತಾ ಇರತ್ತೆ. ಈ ತರ 200, 250, 300 ಆದ್ರೆ ಕಣ್ಣು, ಹೃದಯ, ಕಿಡ್ನಿ, ಜನನಾಂಗ, ಕಾಲು, ನರಗಳು ಎಲ್ಲ ಹಾಳಾಗತ್ತೆ. ಹಾಗಾಗಿ ಅದರ ಜೊತೆಗೆ, ನಿಮ್ಮ ಔಷಧಿಗಳ ಜೊತೆಗೆ ಈ ಮನೆ ಮದ್ದನ್ನ ಸೇರಿಸಿ. ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ನಮಗೆ ಅಜೀರ್ಣ, ಗ್ಯಾಸ್ಟ್ರಿಕ್, ಎಚ್ ಪೈಲೋರಿ ಅನ್ನುವಂತಹ ಬ್ಯಾಡ್ ಬ್ಯಾಕ್ಟೀರಿಯಿಂದ ಬರುವಂತಹ ಹೈಪರ್ ಎಸಿಡಿಟಿಯನ್ನ, ಗ್ಯಾಸ್ಟ್ರಿಕ್ ಅನ್ನ, ಈ ಒಂದು ಎಸಿಡಿಟಿಯನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ಬೆಂಡೆಕಾಯಿ ನೀರು ಸಹಾಯ ಮಾಡುತ್ತೆ. ಆಗ್ಬೋದಾ? ತುಂಬಾ ಸರಳವಾಗಿದೆ. ಬೆಂಡೆಕಾಯಿ ನೀರನ್ನು ಕುಡಿಯೋದ್ರಿಂದ ಎಸಿಡಿಟಿ ಕೂಡ ಕಂಟ್ರೋಲ್ ಆಗುತ್ತೆ. ಇನ್ನು ಇದರ ಇತರ ಬೆನಿಫಿಟ್ಸ್ ಅನ್ನು ನಾವು ನೋಡ್ತಾ ಹೋದ್ರೆ, ಇದರಲ್ಲಿ ವಿಟಮಿನ್ ಕೆ ಸಾಕಷ್ಟಿದೆ. ಸೊ ಹಾಗಾಗಿ ನಮ್ಗೆ ಅನೇಕ ಅನುಕೂಲಗಳು ನಮ್ಗೆ ಆಗತ್ತೆ. ಹಾಗೇನೆ ನಮಗೆ ಹೆಲ್ದಿ ಸ್ಕಿನ್ ಇದರಿಂದ ನಮ್ಗೆ ಉಂಟಾಗತ್ತೆ. ಹಾಗೇನೆ ನಮ್ಮ ರಕ್ತ ಶುದ್ಧಿ ಆಗತ್ತೆ. ರಕ್ತ ಶುದ್ಧಿ ಆಗಲಿಕ್ಕೂ ಕೂಡ ಇದು ಸಹಾಯ ಮಾಡಿಕೊಡುತ್ತೆ. ಬಿಕಾಸ್ ಇದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹ ಶುದ್ಧಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮೂತ್ರವರ್ಧಕವಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ಹೃದಯಕ್ಕೆ ಇದರಲ್ಲಿರುವಂತಹ ಹೆಚ್ಚಾದಂತಹ ವಿಟಮಿನ್ ಸಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಒಂದು ಒಳ್ಳೆ ಕೆಲಸವನ್ನು ಕೂಡ ಈ ಬೆಂಡೆಕಾಯಲ್ಲಿ ನೆನೆಸಿದ ನೀರು ನಮಗೆ ಮಾಡಿಕೊಡುತ್ತೆ. ಸೊ ಅಲ್ಲಿಗೆ ಹೃದಯದ ಆರೋಗ್ಯಕ್ಕೂ ಇದು ಬಹಳ ಸೂಕ್ತ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಅಲ್ಲಿಗೆ ಇದರಲ್ಲಿರುವಂತಹ ಅರ್ಧ ಲೀಟರ್ ನೀರು ಇದೆಯಲ್ಲ, ಆ ನೀರು ನಮಗೆ ಔಷಧವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅದು ಬಹಳ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕಣ್ಣಿನ ಆರೋಗ್ಯ, ಅನೇಕರಿಗೆ ಇವತ್ತು ಸಣ್ಣ ಏಜಲ್ಲೇ ಸಮೀಪ ದೃಷ್ಟಿ, ದೂರದೃಷ್ಟಿ ಬಂದು ಕನ್ನಡಕ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಸೊ ಐಸೈಟ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿರುವಂತ ವಿಟಮಿನ್ ಎ ಕಣ್ಣಿಗೆ ಬಹಳ ಮುಖ್ಯ. ಸೊ ಇದರಲ್ಲಿರುವಂತ ಈ ಬೆಂಡೆಕಾಯಿ ನೀರಲ್ಲಿರುವಂತ ವಿಟಮಿನ್ ಎ ನಮಗೆ ಈ ಒಂದು ಕಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ, ಈಗ ಬೇಕಾಗಿರುವಂತೆ ರೋಗ ನಿರೋಧಕ ಶಕ್ತಿ. ಯಾಕೆಂದ್ರೆ ಇವತ್ತು ವೈರಸ್ ಅಟ್ಯಾಕ್ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ಶೀತ ನೆಗಡಿ ಬರ್ತಾ ಇದೆ, ಪದೇ ಪದೇ ಆರೋಗ್ಯದ ತೊಂದರೆಗಳು. ಸೊ ಈ ಒಂದು ಆರೋಗ್ಯದ ತೊಂದರೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿರೋದು ನಮ್ಮ ರೋಗ ನಿರೋಧಕ ಶಕ್ತಿ. ಸೊ ಹಾಗಾಗಿ ಈ ಒಂದು ಬೆಂಡೆಕಾಯಿ ನೀರು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನಾವು ಕುಡಿತಾ ಬರೋಣ. ಇನ್ನು ಮಕ್ಕಳಾಗದೇ ಇರುವಂತಹ ಸಮಸ್ಯೆ, ನಾನು ಹೇಳ್ತಾ ಇದ್ದೆ ರಕ್ತನಾಳಗಳನ್ನ ಶುದ್ಧ ಮಾಡುತ್ತೆ ಅಂತ ಹೇಳಿ ಅಲ್ವಾ. ಇನ್ಫರ್ಟಿಲಿಟಿ, ಅನೇಕರಿಗೆ ಇವತ್ತು ಮಕ್ಕಳಾಗಿಲ್ಲ. ಅದಕ್ಕೆ ಮುಖ್ಯವಾದಂತ ಕಾರಣ ಪುರುಷರಲ್ಲಿ ಈ ಒಂದು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದು. ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ, ಅಥವಾ ವೀರ್ಯಾಣುಗಳ ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದಾಗಿ ಮೊಟಿಲಿಟಿ ಅಂತ ಹೇಳ್ತೀವಿ. ಸ್ಪರ್ಮ್ ಕರ್ನ್, ಸ್ಪರ್ಮ್ ಮೊಟಿಲಿಟಿ, ಸ್ಪರ್ಮ್ ಕ್ವಾಲಿಟಿ, ಆ ವೀರ್ಯಾಣುಗಳ ಕ್ವಾಲಿಟಿ, ಅದರ ಒಂದು ಮೂವ್ ಆಗುವಂತಹ ಒಂದು ಚಲನದ ಒಂದು ವಿಶೇಷತೆ ಇರಬೇಕು. ಆಗಷ್ಟೇ ಗರ್ಭ ಧರಿಸ್ಲಿಕ್ಕೆ ಸಾಧ್ಯ ಮಹಿಳೆ. ಸೊ ಹಾಗಾದ್ರೆ ವೀರ್ಯಾಣುಗಳ ಕ್ವಾಲಿಟಿಯನ್ನ ವರ್ಧನೆ ಮಾಡುವಂತಹ ಒಂದು ಕೆಲಸವನ್ನ ಈ ಒಂದು ಬೆಂಡೆಕಾಯಿ ನೀರು ನಮಗೆ ಮಾಡುತ್ತೆ. ಸೊ ಹಾಗೇನೆ ಇದರಲ್ಲಿರುವಂತಹ ಈ ಒಂದು ವಿಟಮಿನ್ ಕೆ, ಹಾಗೇನೆ ಇದರಲ್ಲಿರುವಂತಹ ಈ ಕಾಂಬಿನೇಷನ್ ಆಫ್ ವಿಟಮಿನ್ಸ್ ಇದೆಯಲ್ಲ, ಇದರಿಂದ ನಮ್ಮ ಬೋನ್, ಎಲುಬು, ನಮ್ಮ ಮೂಳೆ ಗಟ್ಟಿಯಾಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ.